ಇವತ್ತಿನ ದಿವಸ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳ ಪತ್ತೆ ಹಚ್ಚಿ ಆ ಸಂಬಂಧಪಟ್ಟ ಮಾಲಗಳನ್ನು ನಾವು ವಶಪಡಿಸ್ಕೊಂಡ ನಂತರ ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಹೇಳಬಯಸಿದಂದರೆ, ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಜುಲೈ 2023ರಿಂದ ಜನವರಿ 2025ವರೆಗೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಮಾಲಗಳನ್ನು ನಾವು ಇವತ್ತು ದಿವಸ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ 6 ಸುಲಿಗೆ ಪ್ರಕರಣಗಳು, 6 ಸರಗಳತನ ಪ್ರಕರಣಗಳು, 25 ಮನೆಗಳತನ ಪ್ರಕರಣಗಳು, 6 ಸರ್ವೆಂಟ್ ಥೆಫ್ಟ್, 67 ವಾಹನ ಕಳ್ಳತನ ಪ್ರಕರಣಗಳು, 15 ಸಾಮಾನ್ಯ ಕಳ್ಳತನ ಪ್ರಕರಣಗಳು, 5 ಜಾನುವಾರು ಕಳ್ಳತನ, 4 ವಂಚನೆ, ಇದೆಲ್ಲ ಸೇರಿ ನಾವು ಒಟ್ಟು 2,06,85,000 ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ. ತಮಗೀಗಾಗಲೇ ನಾವು ಹ್ಯಾಂಡ್ಔಟ್ ಕೊಟ್ಟಿದ್ದೀರಿ ಮಾಧ್ಯಮ ಮಿತ್ರರಿಗೆ. ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿ ಒಡವೆಗಳ ವಶಪಡಿಸ್ಕೊಂಡು 1 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಗಳನ್ನು ವಶಪಡಿಸ್ಕೊಂಡಿದ್ದೇವೆ. ಅದೇ ರೀತಿ ನಗದು ಹಣದ ವಿವರಗೊಂದು 18 ಪ್ರಕರಣಗಳಲ್ಲಿ 42 ಲಕ್ಷಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಇದಲ್ಲದೆ 67 ವಾಹನ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು 78 ವಾಹನಗಳನ್ನ ನಾವು ಪತ್ತೆ ಮಾಡಲಿ ಯಶಸ್ವಿಯಾಗಿದ್ದರೆ. ಇದಲ್ಲದೆ ನಾವು ಇಲ್ಲಿ CIR ಪೋರ್ಟಲ್ ಏನಿದು ಮೊಬೈಲ್ ಫೋನ್ಗಳು ಮಿಸ್ಸಿಂಗ್ ಆಗ್ತವೆ ಅಂಥ ಒಂದು ಪ್ರಕರಣಗಳಲ್ಲಿ ಒಟ್ಟು 90 ಮೊಬೈಲ್ ಫೋನ್ಗಳನ್ನು ನಾವು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸುದಾರರಿಗೆ ನಾವು ಹಿಂದಿರುಗಿಸಿದ್ದೇವೆ. ಕೊಟ್ಟಿದ್ದೀರಿ ಪ್ರೆಸ್ ನೋಟ್ ಕೊಡಿ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ತಾವು ಕೇಳ್ಬೋದು. ಡಿಟೆಕ್ಷನ್ ರೇಟ್ 20% ಇದೆ. ಈಗ ಲಾಸ್ಟ್ 1.5 years 1217 ಕೇಸ್ ರಿಜಿಸ್ಟರ್ ಆಗಿದೆ. 255 has been deducted. It comes around 19%. Why ಯಾಕೆ ಇದು ಚಾಲೆಂಜಿಂಗ್? ಅಲ್ಲ, ಇದು ಪತ್ತೆ ಕಾರ್ಯ ಮಾಡಬೇಕಾಗುತ್ತೆ. ಇನ್ನು ಒಪ್ಕೊಂತೀನಿ ಇದ್ರಲ್ಲಿ ಕಮ್ಮಿ ಇದೆ ಅಂತ, ಬಟ್ ಸ್ಟಿಲ್ ಅದು ಪತ್ತೆ ಕಾರ್ಯಗಳನ್ನ ನಾವು ಶ್ರಮ ವಹಿಸ್ತಾ ಇದ್ದೀರಿ. ಇದು ಸುಮಾರು ತಿಂಗಳಿಂದ ಆಗಲಿಲ್ಲ. ಹಂಗಾಗಿ ಇದನ್ನ ಏನಿದೆ ನಾವು ವಾಪಸ್ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ನಾವು. ಯಾವುದು? ಹೌದು. ಇದು ಕಳೆದ ವರ್ಷ ನಂಜನಗೂಡು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಆಗಿತ್ತು. ಅದಾಗಿದೆ. ಈ ವರ್ಷದಲ್ಲಿ ತಾವು ಗೊತ್ತಿರಾಗೆ ಜೈಪುರದಲ್ಲಾಗಿದೆ. ಸೊ ಅದನ್ನ ಪತ್ತೆ ಈಗಾಗಲೇ ಗೊತ್ತಿರೋಂಥ ಜೈಪುರದಾಗ ಈಗಾಗಲೇ ಒಂದು 4 ಜನ ಆರೋಪಿಗಳನ್ನ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀರಿ. ಇನ್ನು ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದು ಬಾಕಿ ಇದೆ. ಆ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ಈ ಹಂತದಲ್ಲಿ ಅದು ಹೇಳಕ್ಕೆ ಬರೋದಿಲ್ಲ. ನಾನು ತನಿಖೆ ಪೂರ್ಣಗೊಂಡ ನಂತರ ಮಾಹಿತಿ ಕೊಡ್ತೀನಿ ತಮಗೆ. ನಾನು ಅದರಲ್ಲಿ ಅದಕ್ಕೆ ಸಂಬಂಧ ಅಲ್ಲ. ಅದು ಆರೋಪಿಗಳನ್ನೆಲ್ಲ ಪ್ರಮುಖ ಆರೋಪಿಗಳು ಒಂದು 2 ಸಿಕ್ಕಿದ್ರೆ ಇನ್ನು ಉಳಿದವರು ಸಿಕ್ಕಿದ ನಂತರ ತನಿಖೆಗೆ ಒಳಪಡಿಸೋ ಅಂತ ಗೊತ್ತಾಗುತ್ತೆ ನಮಗೆ. ಅಂತರರಾಜ್ಯದ ದರೋಡೆಕೋರರು ಬರ್ತಾ ಇದ್ದಾರೆ. ಸೊ ಇದು ಕೂಡ ಬಾರ್ಡರ್ ಆಗಿರೋ ಕಾರಣಕ್ಕಾಗಿ ಕೇರಳದಿಂದ ಬಂದು ದರೋಡೆ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಅದಕ್ಕೆ 2024 ಇಸ್ವಿನಲ್ಲಿ ಯಾವುದೂ ಆಗಿಲ್ಲ. ಸೊ 2025 ಈ ವರ್ಷದಲ್ಲಿ ಇವತ್ತು ಒಂದೇ ಆಗಿರೋದು. 2024ರಲ್ಲಿ ಯಾವುದೂ ಆಗಿಲ್ಲ. ಹಳೇದು. ಇದು 2023 ಜುಲೈಯಿಂದ 2025 ಜಾನ್ವರಿವರೆಗೆ ಅಂತ್ಯವರೆಗೆ ತಗೊಂಡಿರೋದಿಲ್ಲ. ಇಲ್ಲ, ಅಟ್ ವೇರಿಯಸ್ ಪ್ಲೇಸಸ್ ವಿ ಹ್ಯಾವ್ ವಶಪಡಿಸ್ಕೊಂಡಿದ್ರಿ. ನಂತರ ಮನೆ ನ್ಯಾಯಾಲಯದ ಆದೇಶ ತಗೊಂಡು ವಾರಸುದಾರಿಗೆ ಇವತ್ತು ಹಿಂದಿರುಗಿಸ್ತಾ ಇದ್ದೀರ ಅದನ್ನು. ಲೋಕಲ್ ಇಲ್ಲ ಲೋಕಲ್ ಇಲ್ಲ ಲೋಕಲ್ಸ್. ಅಲ್ಲ, ಬೀಟಿನ ವ್ಯವಸ್ಥೆ ಆಗ್ತಾ ಇದೆ. ಇದಲ್ಲದೆ ನಾವು ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಇದೇನು CCTVಗಳಿದೆ, ಎಲ್ಲ CCTVಗಳು ನಾವು ಜಿಯೋ ಟ್ಯಾಗಿಂಗ್ ಮಾಡಿದ್ದೀರಿ. ಸೊ ಅದನ್ನು ಆಧರಿಸಿ ಸುಮಾರು ಪ್ರಕರಣಗಳು ಪತ್ತೆ ಮಾಡಿದ್ದೀವಿ ನಾವು. 2800ಕ್ಕೂ ಹೆಚ್ಚು CCTVಗಳು ಇದೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ. ಹೌದು.
ಎಲ್ಲ ಅವೆಲ್ಲ ಸೇರಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂದರೆ ಈ ಅಂಗಡಿ ಮುಗ್ಗಟ್ಟುಗಳಲ್ಲಿ ಬರೋಂಥ CCTVಗಳು ಅವೆಲ್ಲ ಇಲ್ಲ 106 ಇದೆ. ಇವತ್ತು 2 crore ವರ್ತು ಮಾಲ್ ವಾಪಸ್ ಕೊಡ್ತಾರಾ? ಎಸ್ 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 ಇನ್ಕ್ಲೂಡಿಂಗ್ ಕ್ಯಾಶ್. ಎಸ್ ಎವ್ರಿಥಿಂಗ್ ಇದೆ. ಎಲ್ಲ ಕೋರ್ಟ್ ಪರ್ಮಿಷನ್ ಆಗಿ ಅದಾದ ನಂತರ ಇಷ್ಟನ್ನು ನಾವು ವಾಪಸ್ ಕೊಡ್ತಾ ಇದ್ದೀವಿ. ಸರ್ ಇದು ಒಟ್ಟು 28 ಕೋಟಿ 77 ಲಕ್ಷ ಅಂದರೆ ಅಂದರೆ ಕಂಪ್ಲೇಂಟಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅದನ್ನು ನಾವು ತೊಗೊತೀವಿ ವ್ಯಾಲ್ಯೂಸ್ನ. ಅಟ್ ದ ಟೈಮ್ ಆಫ್ ರಿಕವರಿ ಫುಲ್ ಆಗ್ಬೋದು, ಅದರಲ್ಲಿ ಅದು ಅರ್ಧ ಆಗ್ಬೋದು. ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಬಗ್ಗೆ ನಾವು ತೊಗೊಳೋದು ಕಂಪ್ಲೀಟ್. ಈಗ 1279 ಪ್ರಕರಣಗಳು ಸರ್, ಯಾವಾಗಿಂದ ಸರ್ ಇದು ಫ್ರಮ್ ಜುಲೈ 2023 ಟು ಜಾನ್ವರಿ 2025. ಅಲ್ಲಿ ಸ್ಟಾರ್ಟಿಂಗಲ್ಲೇ ಬರೆದ್ಬಿಟ್ಟಿದ್ದೀವಿ ನೋಡಿ. ಮೇಲ್ಗಡೆ ಇದೆ ನೋಡಿ. ಮೇಲೆ ಇದೆ ನೋಡಿ. ಒಂದು ಉದಾಹರಣೆ ಕೊಟ್ಟರೆ ನಾನು ಸ್ಪಷ್ಟೀಕರಣ ಕೊಡ್ಬೋದು. ಹಾಂ ಹಾಂ ಎಮ್ ಎಮ್ ಅಂತಿರೋ ಅಕ್ಷರಕ್ಕೆ ಎಚ್ ಅಂತ ಬರ್ತಾ ಇದೆಯಾ? ಇಲ್ಲ ಆ ಥರ ಏನೋ ಸಮಸ್ಯೆ ಇದ್ರೆ ಇಲ್ಲ ಅಲ್ಲಲ್ಲ. ಇನ್ ಕೇಸ್ ದಿಸ್ ITMS ಕ್ಯಾಮ್ರಾಗಳ ಮುಖಾಂತರ ಅವ್ರಿಗೇನಾದ್ರು ದ್ವಂದ್ವಗಳಿತ್ತು ಅಂದರೆ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೋದು. ನಾವು ಕ್ಯಾಮ್ರಲ್ಲಿ ನಮ್ಗೇನು ಸೆಂಟರ್ ಇದೆ ಅಲ್ಲಿ ನೋಡಿ ವೆರಿಫೈ ಮಾಡಿ ವಿ ವಿಲ್ ಕ್ಲಾರಿಫೈ ಇಟ್. ಪದೇ ನೀವು ಒಬ್ಬರೇ ನನಗೆ ಫಸ್ಟ್ ಟೈಮ್ ಹೇಳ್ತಿರೋದು. ಸಿಟಿಯಲ್ಲಿ ಆಗಿರೋದಾ? ಓಕೆ. ಅಲ್ಲ ಅಂಥವ್ರು ಏನು ಸಮಸ್ಯೆ ಇದೆ ಅದು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ನಾನು ಅದನ್ನ ಬಗೆಹರಿಸ್ತೀನಿ. ನಾಟ್ ಓವರ್. ಹೌದಲ್ಲ, ಹೋಗೋಣ ಅಲ್ಲಿಗೆ. ವಿಲ್ ಹ್ಯಾಂಡ್ ಓವರ್ ದ ಥಿಂಗ್. ಥ್ಯಾಂಕ್ ಯು. ಅಲ್ಲ ನೀವು ಬರ್ಬೇಕು, ನೀವೇ ಮೇನು ಕ್ರೈಮು. ಬರೀ ಯಾರಿಗೆ ವಾಪಸ್ ಕೊಡ್ತೀವಿ? ಐಫೋನಾ? ಕೊಡಿ ನಾಗೇಶ್, ಏನೇ ಕೊಡಿಪ್ಪ, ಸ್ಟಾರ್ಟಿಂಗ್ ಮಾಡಿ. ಬನ್ನಿ ಈ ಕಡೆ ಬನ್ನಿ ಸರ್. ಅಲ್ಲ ಪೊಲೀಸರು ಹಿಂದೆ ಹಾಕಳ ಕ್ಯಾಮ್ರಾ ಹಿಂದೆ ಜಂಬ ಮಲ್ಲಿಕ್ ಕೊಡಿ. ಎಲ್ಲಿ ತಗೋಬೇಕಲ್ಲ ಕ್ಯಾಮ್ರಾ ಎಲ್ಲ ಕರಲ್ಲ. ದೂರಿನ ಸಂಬಂಧ ನಾವು ಎಲ್ಲ ಕಡೆ ಹುಡುಕಿದ್ದು, ಪೊಲೀಸರು ಹುಡುಕ್ತಾರೆ. ಇದು ಇದೆ, ಕೇಬಲ್ ಇದೆ. ಸ್ಕೂಟ್ರು ಸಿಟಿ ಟ್ರಾಫಿಕ್ ಆಯ್ತು ಬರ್ದಾಗ ಹೋಗಿ ತುಂಬ
ಪೂರ್ಣ 400 ವರ್ಷದ್ದು ಅದು ದೇವಸ್ಥಾನ ದೇವರು 400 ವರ್ಷದ ಐಟಮ್ಗಳಿವೆಲ್ಲ. ಈಗಲೇ ಮೇಡಮ್ ಇಲ್ಲಿಂದ ಅಲ್ಲಿಗಡಿ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಜೈಪುರ ಕೇಸ್ ಅಲ್ಲಿ ನೋಡಿ ಅವರು ಮೇಡಮ್ CPI ಶಿವನಂದ ಶೆಟ್ಟಿ ಅವ್ರ ಸಾರಥ್ಯದಲ್ಲಿ ಅಷ್ಟು ರಿಕವರಿ ಆಗಿರೋದು. ಅಣ್ಣ ಇಲ್ವಲ್ದಿಲ್ಲಣ್ಣ, ಇಲ್ವಲ್ದು ಅದು ರಿಕವರಿ ಆಗೈತೆ. ಆದ್ರೆ ಕೋರ್ಟಿನ ಇಲ್ವಲ್ಲ ಶಾಲೆಗಳು ಮಾತ್ರ ಸಿಗ್ತೈತೆ ಸರ್. ನಿಮ್ದು ಆಟೋ ಯಾವೊಂದೆರಡು ಫೋನ್ಗಳದ ಕೊಡಕ್ಕೂ ಆಗಬೇಕು. ಅಲ್ಲೇ ಹಾಕೋರಲ್ಲ ವರ್ಣ ಸ್ವಲ್ಪ ಈ ನಿಂಗಪ್ಪಣ ಈಗ ಅಲ್ಲಿ ಕಾಣಿಸಲ್ಲ ಹಿಂಗೆ ಇಟ್ಕೊಳ್ಳಿ. ಹಾಂ ಹಂಗೆ ಇರಲಿ ಸರ್. CCTV ಇದೆಯಾ? ಬಾಗ್ಲ ಅಲಾರಾಮ್ ಇದೆ. ಎಲ್ಲಿ
ಆಯ್ತು, ಒಟ್ಟು ಎಷ್ಟು ವೆಹಿಕಲ್ಸ್? 19 ವೆಹಿಕಲ್ಸ್. ರಘು ನೀವು ಕೈ ಹೀಗೆ ಇಟ್ಬಿಡಿ. ಹಾಂ ಸೆಟ್ಟಿಂಗ್ಸ್ ಹೇಳ್ಬಿಡಿ. ಇಲ್ಲ ಈ ಕಡೆಗೆ ನಿಲ್ಸ್ಕೊಡಿ. ಹಂಚ್ ತೆಗೆದು ಮಾಡಿರೋದಾ? ಹುಷಾರಾಗಿ ಇಟ್ಕೊಳ್ಳಿ ಇವಾಗ. ಫೈಟ್ ಮಾಡಿರೋದು ಅವ್ರಿಗೊಂದು ಕೊಡ್ಬೇಕಾ? ಸುನೀಲ್ ಹೋಗಿದ್ರಲ್ಲ ಅಲ್ಲಿಗೆ. ಯಾವುದು ಲ್ಯಾಪ್ಟಾಪ್ ನಿಮ್ದಾ? ಯಾರಿದ್ದೀರಾ? ನೀವು ಬಿಡಿ. ಇಲ್ಲ ಮೇಲೆ ಅಂತ ಕೊಡೋ. ಹಾಂ ಕಾಣಿಸ್ಬೇಕಲ್ಲ. ಸರಿ ಕಡೆ ಸರ್ ಮೇಡಮ್. ಥ್ಯಾಂಕ್ ಯು ಸರ್. ತೆಗಿತವ್ರು ಯಾಕೆ ಒಂದು ನಿಮಿಷ ಮಾಡ್ತೀನಿ. ಸಣ್ಣ ಲೆಫ್ಟ್ ಸರ್ ಹಂಗೆ ಇನ್ನೊಬ್ರು ಲೇಡಿ ಇದ್ರಲ್ಲ, ಲೇಡೀಸ್ ಇದ್ರಲ್ಲ, ಎಲ್ಲಿ ಅವರು ಅವ್ರು ಬೇರೆ ಪ್ರಾಪರ್ಟಿ. ಅಲ್ಲ ಗೊತ್ತಾಯ್ತಾ ಸರ್? ಒಂದು ನಿಮಿಷ ನಿಲ್ಸ್ಕೊಳ್ಳಿ. ಯಾವ್ದು ಕೊಡಬೇಕು ಐಟಮ್? ಸರ್ ಸ್ವಲ್ಪ ಇದೆ. ಸ್ವಲ್ಪ ಇಲ್ಲಿ ಬರುತ್ತೆ ಸರ್ ಇಲ್ಲಿ ಸೈಡ್ಗೆ ಹೋಗ್ಬೇಕಾ? ಇಲ್ಲ ಈಗಲೇ ಜಾಸ್ತಿ ಪೊಲೀಸ್ ಕೂಡ ದೇವಸ್ಥಾನದವರಾ? ಬನ್ನಿ ಕೈ ಕರೀಮ. ಬನ್ನಿ ಕರೀಮ. ಮಲಗಿದ್ಮೇಲೆ ಮೈಕೈ ನಾವು ತಡೆಯೋಕ್ಕಾಗಲ್ಲಪ್ಪ. ಒಬ್ಬ ಮನುಷ್ಯ ದಿನದ 24 ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ. ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ. ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಅದುವೇ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು. ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ. ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ. ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ. ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು ಕೂಡ ಲಭ್ಯ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಕಂಫರ್ಟ್ ಝೋನ್, ಯೂನಿಟ್ ಆಫ್ ಕರ್ನಾಟಕ ಕಾಯಿರ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್. ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್, ಶಿವರಾಂಪೇಟೆ, ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ, ಮೈಸೂರು. ಸಂಪರ್ಕಿಸಿ